ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ಸಂಡೇ ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಆಗ್ತಾ ಇದೆ. ಬ್ರೇಕ್ಫಾಸ್ಟಿಗೆ ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಸೋಯಾ ಆಮೇಲೆ ಬಟಾಣಿ ಕಾಳನ್ನು ಹಾಕಿಬಿಟ್ಟು ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಇದರದ್ದು ಚೆನ್ನಾಗಿರುತ್ತೆ. ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಒಂದು 3 ಟೊಮೆಟೊ ಹಣ್ಣನ್ನು ನೀಟಾಗಿ ಪ್ಯೂರಿ ಮಾಡ್ಕೋಬೇಕು. ನಂತರ ಸೋಯಾ ಕಾಳನ್ನು ತೊಗೊಂಡು ನೀಟಾಗಿ ಅದನ್ನು ಸ್ವಲ್ಪ ಬೇಯಿಸಿ, ಅಂದರೆ ಲೈಟಾಗಿ ಬೇಯಿಸಿ ಅದರ ನೀರನ್ನೆಲ್ಲ ಹಿಂಡಿ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಮೊಸರು ತೊಗೊಂಡಿದ್ದೀನಿ, ಒಂದು 1/4 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಇಲ್ಲಿ ಏನೋ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸೋಯಾ ಕಾಳು ನಾನು ಚೆನ್ನಾಗಿ ಅದನ್ನು ಬೇಯಿಸಿ ಹಿಂಡಿ ನೀರನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡೋದಕ್ಕುಂಟು. ನನಗೆ ನಮ್ಮ ಮಗಳು ಹೆಲ್ಪ್ ಮಾಡಿದ್ಲು, ನಮ್ಮ ಮಾಧವಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಕೊಟ್ಟಿದ್ದಾಳೆ. ಹಾಗಾಗಿ ಆ ಕೆಲಸ ಒಂದು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಈಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಬಟಾಣಿನ ನಾನು ಸಪ್ರೇಟಾಗಿ ನೀರಲ್ಲಿ ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಒಂದು 3 ವಿಷಲ್ನಷ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಟೊಮೆಟೊ ಪ್ಯೂರಿನ ನಾನು ಹೇಗೆ ಹಾಕ್ತೀನಿ ಅಂತ ಹೇಳಿದರೆ, ಈ ಕಡೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೋಬೇಕು. ಸ್ವಲ್ಪ ತಳದ ದಪ್ಪ ಇದ್ದರೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ನಂತರ ಕರಿಬೇವು ಹಾಕಿ ರುಬ್ಬಿಟ್ಟಿರುವಂತಹ ಟೊಮೆಟೊ ಪ್ಯೂರಿ ಏನಿದೆ ಅದನ್ನು ಹಾಕಿ ನೀಟಾಗಿ ಇವಾಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಚಟ್ನಿ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದ ನಂತರ ಇವಾಗ ನಾವು ಆಲ್ರೆಡಿ ಇಲ್ಲಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಟ್ಕೊಂಡಿದ್ದೀವಲ್ವ ಸೋಯಾ ಆಮೇಲೆ ಬಟಾಣಿ ಕಾಳನ್ನು ಅದಕ್ಕೆ ಹಾಕ್ಕೋಬೇಕು. ಇದನ್ನು ಹಾಕಿದ ನಂತರ ನಾನು ಮಿಕ್ಸ್ ಮಾಡಿ ಇಟ್ಟಂತಹ ಮೊಸರು ಇದೆಯಲ್ವ, ಮೊಸರಿಗೆ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದಷ್ಟು ನೀರು ಸೇರಿಸಿ, ಸ್ವಲ್ಪ ಗ್ರೇವಿ ಥರ ತೆಳ್ಳಗಬೇಕು ಅಂತ ಹೇಳಿದರೆ ಸೇರಿಸ್ಕೋಬೋದು ಇನ್ನೂ ಕೂಡ ಸ್ವಲ್ಪ ನೀರು. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೋಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಟೇಸ್ಟಿಯಾದಂತಹ ಸೋಯಾ ಗ್ರೇವಿ ರೆಡಿ ಆಗುತ್ತೆ. ಇದು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಟ್ರೈ ಮಾಡಿ. ಬಟಾಣಿ ಕಾಳಿನ ಜೊತೆ ಸೋಯಾ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಚಪಾತಿ ಜೊತೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ, ಚಪಾತಿ ಹಾಗೆ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಗ್ರೇವಿ. ಈಗ ಒಂದು ಸಲ ಪೇಟೆಗೆ ಹೋಗ್ಲಿಕ್ಕಿತ್ತು, ಹಾಗಾಗಿ ರೆಡಿಯಾಗಿದ್ದೀನಿ. ಒಂದು ಬರ್ತ್ಡೇ ಇದೆ ಮಧ್ಯಾಹ್ನ, ನನ್ನ ಮಗಳದ್ದು. ಅವಳಿಗೆ ಏನಾದರೂ ಗಿಫ್ಟ್ ಕೊಡೋದಕ್ಕಿತ್ತು, ಹಾಗಾಗಿ ಏನಾದರೂ ಡ್ರೆಸ್ ಏನಾದರೂ ತೊಗೊಳ್ಬೇಕು ಅಂತ ಇವಾಗ ರೆಡಿಯಾಗಿದ್ದೀನಿ. ಕೆಲಸ ಎಲ್ಲ ಆಯಿತು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಸ್ಬೆಂಡ್ ಬರ್ತಾ ಇದ್ದಾರೆ. ಹಾಗೆಯೇ ಕೆಲವೊಂದು ಶಾಪಿಂಗ್ ಇದೆ ನನಗೆ ಕೂಡ ಮಾಡೋದಕ್ಕೆ. ಇನ್ನು ತುಂಬ ದಿನ ಆಯಿತು ನಾನು ಪೇಟೆಗಳಿಗೆ ಮುಖ ಮಾಡೋದೇ ತುಂಬ ದಿನ ಆಯಿತು ಅಂತ ಹೇಳ್ಬೋದು. ಮನೆಯಲ್ಲೇ ಇದ್ದೀನಿ, ಹಾಗಾಗಿ ಇವತ್ತು ಕೆಲವೊಂದು ಗ್ರೋಸರೀಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಬರಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಬೈಕಲ್ಲಿ ಹೋಗ್ತೀವಿ ಇವತ್ತು. ಈ ಹೆಲ್ಮೆಟ್ ಹಾಕೋದೇ ಒಂದು ದೊಡ್ಡ ಕೆಲಸ, ಇದೇ ಒಂದು ಭಾರ ಅಂತ ಅನ್ನಿಸ್ತದೆ ನನಗೆ ತುಂಬ ಉದಾಸೀನ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಅಂತ ಹೇಳಿದರೆ. ಆದರೆ ಏನು ಮಾಡೋದು, ಕೇಸ್ ಹಾಕ್ತಾರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದರೆ. ಮಗನ ಹೆಲ್ಮೆಟ್ ಇದು. ಹಾಗಾಗಿ ಇವಾಗ ಹೊರಟಿದ್ದೀವಿ. ಇನ್ನು ಹೋಗಿ ಬೇಗ ಶಾಪಿಂಗ್ ಮುಗಿಸಿ ಗಂಟೆ 11 ಆಯಿತು. ಗಂಟೆ 11 ಆಯಿತು. ಬೇಗ ಮುಗಿಸಿ ಬರಬೇಕು. ನನ್ನ ಹಸ್ಬೆಂಡ್ ವಿಡಿಯೋ ಮಾಡೋದು ನೋಡಿ, ನಾನು ವಿಡಿಯೋ ಮಾಡೋದಂತೆ ನೋಡಿ. ವಿಡಿಯೋ ಮಾಡ್ತಾ ಇದ್ದೀನಿ, ಅದರ ಎಡೆಯಲ್ಲಿ ಬಂದು ಅವ್ರು ಮಾತಾಡೋದು. ನನಗೆ ಅದನ್ನು ಕಟ್ ಮಾಡಲಿಕ್ಕೂ ಅಲ್ಲ, ಇದರಲ್ಲಿ ಹಾಕಲಿಕ್ಕೂ ಅಲ್ಲ, ಏನಾದ್ರೂ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸುಮ್ಮನಿರಿ, ಮಾತಾಡಬೇಡಿ, ನಾನು ಮಾತಾಡಿ ಆದ ನಂತರ ನೀವು ಮಾತಾಡಿ ಅಂತ ಹೇಳಿದ್ದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಆಯಿತು, ಇವಾಗ ಹೋಗಿ ಬರಬೇಕು. ಬೇಗ ಕೆಲಸಗಳನ್ನು ಮುಗಿಸಿ ಬರಬೇಕು. 12:30 ಹೊತ್ತಿಗಾದರೂ 12:30ಗಾದರೂ ಬರ್ತ್ಡೇ ಮನೆಗೆ ಹೋಗಬೇಕಲ್ವ. ಅಲ್ಲೇ ಇದೆ ಬರ್ತ್ಡೇ ಮನೆ, ತೋರಿಸ್ತೀನಿ. ಇಲ್ಲೇ ಹತ್ತಿರದಲ್ಲೇ ಇರೋದು, ನಮ್ಮ ಮನೆ ಹತ್ತಿರದಲ್ಲೇ ಇರೋದು, ದೂರ ಏನಿಲ್ಲ. ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪುಟಾಣಿ ಕರು ಇದೆಯಲ್ವ, ಆ ಕರು ಹತ್ತಿರ ಒಂದು ಮನೆ ಇದೆ ನೋಡಿ, ಶೀಟ್ ಇದ್ದು ಮನೆ ಕಾಣಿಸ್ತಾ ಇದೆ, ಅಲ್ಲೇ ಬರ್ತ್ಡೇ ಗರ್ಲ್ ಇವತ್ತು ಬೆಳಿಗ್ಗೆ ನನ್ನ ಹತ್ರ ಮೆಹಂದಿ ಹಾಕಿಸ್ಲಿಕ್ಕೆ ಅಂತ ಬಂದಿದ್ಲು.
7:30 ಆಗುವಾಗ ಇಲ್ಲಿದ್ದಾಳೆ ಅವಳು. ನನಗೆ ಸ್ವಲ್ಪ ಮೆಹಂದಿ ಹಾಕಿ ಆಂಟಿ ಅಂತ ಅಂದ್ಬಿಟ್ಟು. ಹಾಗೆ ಅವಳಿಗೆ ಮೆಹಂದಿ ಹಾಕಿ ಅವಳನ್ನು ಕಲಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಕೆಲಸ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆ ಏನಿಲ್ಲ ಇವತ್ತು, ಅಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟಲ್ವ ಇವತ್ತು, ಬರ್ತ್ಡೇ ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಅಡುಗೆ ಏನು ಮಾಡಲಿಕ್ಕಿಲ್ಲ. ಇನ್ನು ಅಡುಗೆ ಏನಿದ್ರು ನೈಟ್ ಮಾಡೋದು. ತುಂಬ ಬಿಸಿಲಿದೆ, ತುಂಬ ಸೆಕೆ ಆಗ್ತಾಯಿದೆ. ಪೇಟೆಗೆ ಹೋಗೋದೇ ಬೇಡ ಅಂತ ಅನ್ನಿಸ್ತಾ ಉಂಟು. ಪೇಟೆಗೆ ಹೋಗೋದಂದ್ರೇ ಕಿರಿಕಿರಿ ಈ ಬಿಸಿಲಿಗೆ. ಓಕೆ, ಇವಾಗ ಬೇಗ ಬೇಗ ಹೋಗಿ ಬರ್ತೀವಿ. ಆಮೇಲೆ ಬಂದ ನಂತರ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೇಟೆಯಿಂದ ನಾವಿಬ್ಬರು ಮನೆಗೆ ಬರಬೇಕಿದ್ರೇ 12:30 ಗಂಟೆ ಆಯಿತು. ಇನ್ನು ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಸೀದಾ ಬಂದ್ವಿ ಇಲ್ಲಿಗೇ. ಇಲ್ಲಿ ಕೇಕ್ ಕಟ್ಟಿಂಗಿಗೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ. 10 ವರ್ಷದ ಬರ್ತ್ಡೇ ಅಂತ ಹೇಳ್ಬೋದು. ಇನ್ನು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಹಾಗಾಗಿ ಇವಾಗೆಲ್ಲ ಮಕ್ಕಳು ಸೇರಿದ್ದಾರೆ ನೋಡಿ. ಮಕ್ಕಳ ಬರ್ತ್ಡೇ ಅಂತ ಹೇಳಿದರೆ ಮಕ್ಕಳು ಇರಲೇಬೇಕಲ್ವ. ಆ ಬರ್ತ್ಡೇ ಅಂತ ಹೇಳಿದರೆ ಏನು ಖುಷಿನೋ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳೆಲ್ಲ ಟೋಪಿ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಕೇಕ್ ಕಟ್ಟಿಂಗ್ ಅಂತ ಹೇಳಿದರೆ ತುಂಬ ಇಷ್ಟ ಎಲ್ಲ ಮಕ್ಕಳಿಗೂ ಕೂಡ. ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿದ್ರೇ ಮಕ್ಕಳಿಗೆಲ್ಲರಿಗೂ ಕೂಡ ಇಷ್ಟ. ಅದು ಪ್ರತಿ ವರ್ಷ ಕಾಯ್ತಾ ಇರ್ತಾರಲ್ವ, ಯಾವಾಗ ಬರುತ್ತೆ ನನ್ನ ಬರ್ತ್ಡೇ ಅಂತ ಅಂದ್ಬಿಟ್ಟು. ಈಗ ಎಲ್ಲ ರಿಲೇಟಿವ್ಸ್ ಹೋಗಿಬಿಟ್ಟು ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಗರ್ಲಿಗೆ ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಗಿಫ್ಟು ತೊಗೊಳ್ಳೋದಂತ ಹೇಳಿದರೂ ಕೂಡ ಅಷ್ಟೇ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಥರ ಏನಾದರೂ ಕೊಡೋ ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗುತ್ತೆ, ತೊಗೊಳ್ಳೋ ಮಕ್ಕಳಿಗೆ ಡಬಲ್ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಕೂಡ ವಿಶ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಫ್ರಾಕ್ ತೊಗೊಂಡು ಬಂದಿದ್ದೆ ಇವತ್ತು ಅವಳಿಗೆ. ಒಂದು ಸ್ವಲ್ಪ ಲೈಟ್ ಗ್ರೀನ್ ಕಲರಲ್ಲಿ ಒಂದು ಫ್ರಾಕ್ ತೊಗೊಂಡು ಬಂದಿದ್ದೆ. ಈಗ ಬರ್ತಡೇ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದಾಯಿತು. ಸ್ವಲ್ಪ ಮಳೆ ಬಂತು, ಲೈಟಾಗಿ ಸ್ವಲ್ಪ ಮಳೆ ಬಂತು. ನೆಂಟರು ಬಂದಿದ್ದರು ಮನೆಗೆ, ಒಂದಿಬ್ಬರು ನಮ್ಮ ನೆಂಟರು ಬಂದಿದ್ದರು. ಹಾಗಾಗಿ ಅವರಿಗೆ ಮಾತಾಡಿಸಿ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಟು ಅವ್ರನ್ನ ಕಲಿಸಿದಾಗಿದೆ. ಈಗ ಎಷ್ಟೋ ಟೈಮು 3 ಗಂಟೆ ಆಗ್ತಾ ಬಂತು. ಹಾಗೆ ಇನ್ನೂ ರಾತ್ರಿಗೆ ಅಡುಗೆ ಆಗಬೇಕಷ್ಟೇ. ನೈಟ್ ಇನ್ನೂ ಅಡುಗೆ ಮಾಡಿಲ್ಲ. ಹಸ್ಬೆಂಡ್ ಮಲಗಿದ್ದಾರೆ ಕಾಣಬೇಕು. ನಮ್ಮ ಮಾಧವಿ ಕೂಡ ಅವ್ರ ಜೊತೆ ಮಲ್ಕೊಂಡಿದ್ದಾಳೆ. ಮಶ್ರೂಮ್ ತಂದಿದ್ದೇವೆ. ಹಾಗೆ ಬೇಬಿ ಕಾರ್ನ್ ಇದೆ ಅಲ್ವಾ, ಇದನ್ನು ಕೂಡ ತಂದಿದ್ದೀನಿ. ಇದೇನಕ್ಕೆ ಅಂತ ಹೇಳಿದರೆ ಚಪಾತಿಗೆ ಏನಾದರೂ ಗ್ರೇವಿ ಮಾಡೋದಿದ್ದರೆ ಇದರಿಂದ ಮಾಡ್ಬೋದು ಅಂತೇಳಿ. ಹಾಗೆ ಒಂದೇ ಒಂದು ಬಾಳೆಕಾಯಿ, ಇದು ಸಾಂಬಾರಿಗೆ ಮಿಕ್ಸ್ ಸಾಂಬಾರು ಮಾಡಬೇಕಿದ್ರೆ ಈ ಥರ ಪಟ್ಲಕಾಯಿ, ಬಾಳೆಕಾಯಿ, ಬೀನ್ಸ್ ಎಲ್ಲ ಹಾಕ್ಕೊಂಡು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ನಂತರ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಇದು. ಆಮೇಲೆ ಇದು ಮುಳ್ಳು ಸೌತೆಕಾಯಿ. ನಂತರ ಕ್ಯಾರೆಟ್, ಒಂದೆರಡು ಕ್ಯಾರೆಟ್. ಆಮೇಲೆ ಏನಿಲ್ಲ, ಇದು ಬೀನ್ಸ್ ಅಷ್ಟೇ. ಇಷ್ಟನ್ನು ತೊಗೊಂಡು ಬಂದ್ವಿ. ಗ್ರೋಸರೀಸ್ ಅಂತ ಜಾಸ್ತಿ ಏನು ತರಲಿಕ್ಕಿರಲಿಲ್ಲ, ತರಕಾರಿ ಜಾಸ್ತಿ ಬೇಕಿತ್ತು. ಆಮೇಲೆ ಕೆಲವೊಂದು ಟಾಪ್ಸ್ ಎಲ್ಲ ತೊಗೊಳೋದಕ್ಕಿತ್ತು ನನಗೆ ಮನೇಲಿ ಹಾಕಲಿಕ್ಕೆ. ಆಮೇಲೆ ಕೆಲವೊಂದು ಟಾಪ್ಸ್ ತೊಗೊಳೋದಿತ್ತು. ಮನೇಲಿ ಹಾಕುವಂಥ ಟಾಪ್ಸ್ ಎಲ್ಲ ಹಳೇದಾಗಿತ್ತು ನಂದು. ಅದನ್ನು ಕೂಡ ತೊಗೊಳ್ಳೋಣ ಅಂತ. ಇವತ್ತು ಹೇಗೂ ಸಂಡೇ ಅಲ್ವಾ, ಹಸ್ಬೆಂಡ್ ಕೂಡ ಮನೇಲಿದ್ದರು. ಅವ್ರ ಜೊತೆಗೆ ಹೋಗಿ ತರ್ಬೋದು ಅಂತ ಅಂದ್ಕೊಂಡು ತಂದೆ. ತೋರಿಸ್ತೀನಿ ನಿಮಗೆ, ಇನ್ನು ಸಂಜೆ ಆದರೆ ಸಂಜೆ ತೋರಿಸ್ತೀನಿ ಏನೇನೆಲ್ಲ ತಂದೆ ಅಂತ ಅಂದ್ಬಿಟ್ಟು. ಅಷ್ಟೇ, ಇನ್ನೇನಿಲ್ಲ. ಅಷ್ಟನ್ನು ತಗೊಂಡು ಮನೆಗೆ ಬಂದ್ವಿ. ಇನ್ನೂ ಸ್ವಲ್ಪ ಅಂದರೆ ನನಗೆ ನಿನ್ನೆ ಲಾಗ್ ಎಡಿಟ್ ಮಾಡಲಿಕ್ಕೆ ಉಂಟು. ಆ ಲಾಗ್ನ ಎಡಿಟ್ ಮಾಡಿಬಿಟ್ಟು ರಾತ್ರಿ ನಾನು ಸಂಜೆ ಟೈಮ್ಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈಗ ವಾಪಸ್ ನಾನು ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೈಟಿಗೆ ಸಿಂಪಲ್ಲಾಗಿ ವೈಟ್ ರೈಸ್ ಹಾಗೆ ರಸಮ್ ಮಾಡ್ತಾಯಿದ್ದೀನಿ. ಇನ್ನೂ ಹೆವಿಯಾಗಿ ಏನು ಬೇಡ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಳೆನೆಲ್ಲ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಬೇಳೆ ಹಾಕಿಬಿಟ್ಟು ರಸಮ್ ಪೌಡ್ರನ್ನ ಇನ್ಸ್ಟೆಂಟಾಗಿ ಆವಾಗಲೇ ಮಾಡಿಕೊಂಡೆ. ರಸಮ್ ಪೌಡ್ರ್ ಕೂಡ ಖಾಲಿಯಾಗಿತ್ತು. ಯಾವುದನ್ನು ಕೂಡ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಜೀರಿಗೆ ಪೌಡರು, ಕೊತ್ತಂಬರಿ ಪೌಡರು, ರಸಮ್ ಪೌಡರ್ ಎಲ್ಲನೂ ಖಾಲಿಯಾಗಿದೆ. ಪುಳಿಯೋಗರೆ ಪೌಡ್ರೆಲ್ಲ ತುಂಬ ದಿನ ಆಯಿತು. ಮಾಡಬೇಕು ಅಂತ ಅಂದ್ಕೋತೀನಿ, ಬಟ್ ಸ್ವಲ್ಪನೂ ಟೈಮ್ ಸಿಗ್ತಾಯಿಲ್ಲ.
ಇನ್ನೂ ಒಂದಿನೆಲ್ಲ ಕೆಲಸ ಆದ ನಂತರ ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು, ಆವಾಗಲೇ ಮಾಡೋದಕ್ಕಾಗೋದು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಇವಾಗ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೈಟಾಗಿರಲಿ. ನೈಟ್ ಅಂದರೆ ಮಧ್ಯಾಹ್ನ ಹೆವಿಯಾಗಿ ತಿಂದಿರ್ತೀವಲ್ವ, ಹೆವಿಯಾಗಿ ಅಂತ ಹೇಳಿದರೆ ಒಂದು 2-3 ಥರ ವೆರೈಟಿ ಇರುತ್ತೆ. ಅಂದರೆ ಇಡ್ಲಿ ಇತ್ತು, ಗೀ ರೈಸ್ ಇತ್ತು, ನಂತರ ಅನ್ನ ಸಾಂಬಾರಿತ್ತು, ನಂತರ ಕೇಸರಿ ಬಾತ್ ಇತ್ತು. ಅಷ್ಟನ್ನು ತಿಂದಾಗಲೇ ಅದೇನೋ ನಾವು ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಊಟ ಮಾಡೋದಲ್ವ, ಅದು ಸ್ವಲ್ಪ ಹೆವಿಯಾಗಿ ತಿಂದರೆ ನೈಟ್ ಪೂರ್ತಿ ಏನೂ ಬೇಡ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಮಕ್ಕಳಿಗೆ ಬೇಕಾಗತ್ತೆ, ನಾವಾದರೂ ತೊಂದರೆ ಇಲ್ಲ, ನಮಗೆ ಬೇಕು ಅಂತ ಇಲ್ಲ, ಆದರೆ ಮಕ್ಕಳಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಸ್ವಲ್ಪ ಕ್ವಾಂಟಿಟೀಲಿ ರಸಮ್ ಹಾಗೆ ವೈಟ್ ರೈಸ್ನ ಮಾಡ್ತಾಯಿದ್ದೀನಿ. ಮೊಸರಿದೆ, ಮೊಸರನ್ನ ಹಾಕ್ಕೊಂಡು ಊಟ ಮಾಡ್ಬೋದು ಅಂತೇಳಿ. ನಮಗೆ ನೀರೇ ಬಂದಿಲ್ಲ ಸ್ನೇಹಿತರೆ, 2 ದಿನ ಆಯಿತು ಅಂತ ಹೇಳ್ಬೋದು. ನಮಗೆ 2 ದಿನಕ್ಕೆ ಒಂದು ಸರಿ ನೀರು ಬಿಡ್ತಾರೆ. ಇವಾಗ 2 ದಿನ ಆಯಿತು. ಇವತ್ತು ಬರಬೇಕಿತ್ತು, ನಿನ್ನೆ ಬರಬೇಕಿತ್ತು, ಬಂದಿಲ್ಲ. ಇವತ್ತು ಬರಬೇಕಿತ್ತು, ಬಂದಿಲ್ಲ. ಹಾಗೆ ತುಂಬ ಕಿರಿಕಿರಿ ಅಂತ ಅನ್ನಿಸ್ತಾ ಉಂಟು. ನನಗೆ ಕೆಲಸ ಮಾಡೋದಕ್ಕೇ ಮನಸ್ಸಿಲ್ಲ ನೀರಿಲ್ಲ ಅಂತ ಹೇಳಿದರೆ. ನಮ್ಮಲ್ಲಿ 2 ಸಿಂಟೆಕ್ಸ್ ಇದೆ ಮನೆ ಮೇಲ್ಗಡೆ, ಆದರೆ 2 ಸಿಂಟೆಕ್ಸ್ ಒಂದು 2 ಡೇಸ್ಗೆ ಅದನ್ನು ಮ್ಯಾನೇಜ್ ಮಾಡ್ಬೋದು, ನೀರು ಬಂದಿಲ್ಲ ಅಂತಂದರು. ನಂತರ ಕೂಡ ಬಂದಿಲ್ಲ ಅಂತ ಹೇಳಿದರೆ ಖಾಲಿ ಆಗುತ್ತೆ. ನಮಗೆ ಕೂಡ ಅದು ತುಂಬಾ ಒಂದು ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಒಂದೊಂದು ಸಲ ಏನಾದರೂ ಪ್ರಾಬ್ಲಮ್ ಆದರೆ ಇದೇ ಥರ ಆಗುತ್ತೆ. 3 ದಿವಸ 4 ದಿವಸ ಎಲ್ಲ ನೀರೇ ಬರಲ್ಲ. ಆ ಟೈಮಲ್ಲಿ ತುಂಬ ಕಷ್ಟಪಡ್ತೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಖರ್ಚು ಮಾಡಿ ಉಳಿಸ್ಕೊಂಡು ಏನೋ ಸರ್ಕಸ್ ಮಾಡಿಕೊಂಡು ಅಡುಗೆಗಳನ್ನೆಲ್ಲ ಮಾಡ್ತಾಯಿರ್ತೀನಿ, ಮನೆ ಕೆಲಸ ಎಲ್ಲ. ಇನ್ನೇನು ಸಿಂಟೆಕ್ಸಲ್ಲಿ ನೀರು ಸ್ವಲ್ಪ ಇರೋದು, ಖಾಲಿ ಆಗ್ತಾ ಬಂತು ಅಂದಾಗ ನನ್ನ ಕೈಕಾಲೇ ಆಡೋದಿಲ್ಲ. ಏನೇ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ ನನಗೆ. ಅಂದರೆ ಏನು ಕೆಲಸ ಮಾಡಬೇಕಿದ್ರೂ ನೀರು ಬೇಕಾಗತ್ತಲ್ವಾ, ಎಲ್ಲಿ ನೀರು ಖರ್ಚು ಮಾಡಿದರೆ ಎಲ್ಲ ಖಾಲಿ ಆಗುತ್ತೋ ಅಂತ ಭಯ. ಒಂದು ವೇಳೆ ಖಾಲಿ ಆದರೆ ನಮಗೆ ನಮ್ಮ ಭಾವನ ಮನೆಯಿಂದೆಲ್ಲ ಎತ್ಕೊಂಡು ಬರಬೇಕು, ಅದು ಇನ್ನೂ ಕಷ್ಟ. ಇವಾಗೆಲ್ಲ ಅಭ್ಯಾಸ ಇಲ್ಲ ಅಲ್ಲ. ಮೊದಲೆಲ್ಲಾದರೆ ನಾನು ಸಣ್ಣವಳಿರಬೇಕಿದ್ರೆ ಎಷ್ಟೊಂದು ನೀರು ಸೊಂಟದಲ್ಲಿ ಹೊತ್ಕೊಂಡು ಬರ್ತಾಯಿದ್ದೆ, ಎಷ್ಟು ದೂರದಿಂದ ಬೇಕಾದರೂ ಹೊತ್ಕೊಂಡು ಬರ್ತಾಯಿದ್ದೆ. ಆವಾಗೆಲ್ಲ ಅಭ್ಯಾಸ ಇತ್ತು, ಇವಾಗ ಅಭ್ಯಾಸ ಇಲ್ಲ. ಇವಾಗ ಎಲ್ರಿಗೂ ಕೂಡ ಒಳ್ಳೆ ಫೆಸಿಲಿಟಿ ಎಲ್ಲ ಮನೇಲಿ ಇರೋದ್ರಿಂದ, ಈ ಟ್ಯಾಪಲ್ಲಿ ನೀರು ಒಳಗಡೆ ಎಲ್ಲ ಬರೋದ್ರಿಂದ ಹೊರಗಡೆಯಿಂದ ಯಾರು ತೊಗೊಂಡು ಬರ್ತಾರಲ್ವ ಕೊಡದಲ್ಲೆಲ್ಲ ನೀರು. ಹಾಗಾಗಿ ನನಗೆ ಕೂಡ ಅದೇ ಸ್ವಲ್ಪ ಅಂದರೆ ಒಂದು 2 ಕೊಡ ಕೂಡ ನನಗೆ ಸೊಂಟದಲ್ಲಿ ಇಡೋದಕ್ಕಾಗಲ್ಲ. ನಮಗೆ ನೀರು ಖಾಲಿ ಆಯಿತು ಅಂತ ಹೇಳಿದರೆ ಹಾಗೆ ಭಾವನ ಮನೆಯಿಂದೆಲ್ಲ ತರಬೇಕಾಗತ್ತೆ. ತುಂಬ ಯೋಚನೆ ಮಾಡಿ ನೀರನ್ನು ಖರ್ಚು ಮಾಡಬೇಕು, ನೀರಿಲ್ಲ ಅಂತ ಹೇಳಿದರೆ. ಇಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ಸಿಂಪಲ್ ಲಾಗ್ ಅಂತ ಹೇಳ್ಬೋದು. ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.